ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭೀಮ್ ಅಮಾವಾಸ್ಯೆ ದಿನ ವಿಶೇಷವಾಗಿ ಶಿವ ಪಾರ್ವತಿಯ ಸ್ವರೂಪವಾದ ಜೋಡಿ ದೀಪನ ಹೇಗೆ ಹಚ್ಚೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ದೀಪನ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಹಿತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ. ಜೊತೆಗೆ 2 ಹಿತ್ತಾಳೆ ದೀಪನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೆಳ್ಳಿ ದೀಪ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ನಾನಿಲ್ಲಿ ಹಿತ್ತಾಳೆ ದೀಪನ ತೊಗೊಂಡಿದ್ದೀನಿ. ದೀಪಗಳಿಗೆ 2 ಎಳೆ ಬತ್ತಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು 2 ಅರಿಶಿಣದ ಕೊಂಬನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ದಾರದಿಂದ ಕಟ್ಕೋತಾ ಇದ್ದೀನಿ. ಈ ದೀಪನ ವಿಶೇಷವಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಭೀಮ್ ಅಮಾವಾಸ್ಯೆ ದಿನ ಹಚ್ಚಿ ಗಂಡನಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಹೆಚ್ಚಾಗಲಿ ಅಂತೇಳಿ ಶಿವ ಪಾರ್ವತಿನ ಸಂಕಲ್ಪ ಮಾಡಿಕೊಂಡು ದೀಪನ ಹಚ್ಚಬೇಕು. 2 ಅರಿಶಿಣ ಕೊಂಬುಗೂ ದಾರನ ಕಟ್ಟಿ ಆದಮೇಲೆ ಒಂದೊಂದು ದೀಪಕ್ಕೂ ಒಂದೊಂದು ಅರಿಶಿಣದ ಕೊಂಬನ್ನ ನೀಟಾಗಿ ಕಟ್ಕೋಬೇಕು. ಬಿಗಿಯಾಗಿ ಕಟ್ಟಿ ಆದಮೇಲೆ ದಾರ ನಿಮಗೆ ಉದ್ದ ಅನಿಸಿದ್ರೆ ದಾರನ ಬೇಕಾದರೆ ಕಟ್ ಮಾಡ್ಕೋಬೋದು. ಈ ದೀಪನ ಮದುವೆ ಆಗಿಲ್ದೇ ಇರೋ ಹೆಣ್ಮಕ್ಳು ಭೀಮ್ ಅಮಾವಾಸ್ಯೆ ದಿನ ಹಚ್ಚಿ ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರಲಿ ಅಂತ ಹೇಳಿ ದೇವ್ರ ಹತ್ರ ಸಂಕಲ್ಪನ ಮಾಡ್ಕೋಬಹುದು. ಭೀಮ್ ಅಮಾವಾಸ್ಯೆ ಅಂದ್ರೇ ಒಂದು ವಿಶೇಷವಾದ ಅಮಾವಾಸ್ಯೆ. ಈ ದಿನ ಮದುವೆ ಆಗಿರೋ ಹೆಣ್ಮಕ್ಳು ಗಂಡನಿಗೆ ಪಾದಪೂಜೆನ ಮಾಡಿ ಅವರಿಗೆ ಆಯಸ್ಸು, ಆರೋಗ್ಯ ಹೆಚ್ಚಾಗಲಿ ಅಂತ ಹೇಳಿ ವಿಶೇಷವಾಗಿ ಪೂಜೆನ ಮಾಡ್ತೀವಿ. 2 ದೀಪಕ್ಕೂ ಅರಿಶಿಣದ ಕೊಂಬನ್ನ ಕಟ್ಟಿ ದೀಪನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಎಲ್ಲ ನೀಟಾಗಿ ತಟ್ಟೆ ತುಂಬ ಬರುವ ಹಾಗೆ ಸಮ ಪ್ರಮಾಣವಾಗಿ ಮಾಡ್ಕೋಬೇಕು. ಅಕ್ಕಿ ಎಲ್ಲನೂ ಸಮ ಪ್ರಮಾಣ ಮಾಡಿಕೊಂಡು ಆದಮೇಲೆ ಅಕ್ಕಿ ಮೇಲೆ ಓಂ ಅಂತ ಹೇಳಿ ಬರ್ಕೋತಾ ಇದ್ದೀನಿ. ಓಂ ಅಂತ ಬರೆದಾದ್ಮೇಲೆ 2 ಕಡೆ ಅರಿಶಿಣ ಕುಂಕುಮನ ಹಚ್ತಾ ಇದ್ದೀನಿ. ನಾವಿಲ್ಲಿ 2 ದೀಪನ ಹಚ್ತಿರೋದ್ರಿಂದ 2 ಕಡೆ ಅರಿಶಿಣ ಕುಂಕುಮನ ಹಚ್ಕೋಬೇಕು. ನೆಕ್ಸ್ಟು ನಾನು ಅರಿಶಿಣದ ಕೊಂಬನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ದೀಪನ 2 ಜೊತೆಯಾಗಿ ಇಡ್ತಾ ಇದ್ದೀನಿ. ದೀಪಗಳನ್ನ ಜೊತೆಯಾಗಿ ಇಟ್ಟು ದೀಪಕ್ಕೂ ಕೂಡ ಗಂಧನ ಹಚ್ಚಿ ಅರಿಶಿಣ ಕುಂಕುಮನ ಹಚ್ಕೋಬೇಕು. ಜೊತೆಗೆ ದೀಪಕ್ಕೆ ಕಟ್ಟಿರೋ ಅರಿಶಿಣದ ಕೊಂಬಗೂ ಕೂಡ ಅರಿಶಿಣ ಕುಂಕುಮನ ಹಚ್ಕೋಬೇಕು. ದೀಪಗಳನ್ನ ಶಿವ ಪಾರ್ವತಿಯ ಸ್ವರೂಪ ಅಂತ ಹೇಳಿ ನಾವು ಪೂಜೆನ ಮಾಡ್ತಿರೋದ್ರಿಂದ ದೀಪಗಳಿಗೆ 2ಕ್ಕೂ ಕೂಡ ಈ ರೀತಿ ಅರಿಶಿಣದ ಕೊಂಬನ್ನ ಕಟ್ಕೊಂಡಿದ್ದೀನಿ. ದೀಪಗಳಿಗೆ ಅರಿಶಿಣ ಕುಂಕುಮನ ಹಚ್ಚಿ ಆದಮೇಲೆ ಶಿವನಿಗೆ ಪ್ರಿಯವಾಗಿರೋ ಕೊಬ್ಬರಿ ಎಣ್ಣೆನ ದೀಪಗಳಿಗೆ ಹಾಕ್ತಾ ಇದ್ದೀನಿ. ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಆದಮೇಲೆ 2 ದೀಪಕ್ಕೂ ಒಂದೊಂದು ಹೂನ ಇಡ್ತಾ ಇದ್ದೀನಿ. ದೀಪಗಳನ್ನ ರೆಡಿ ಮಾಡಿಕೊಂಡು ಆದಮೇಲೆ ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ಕೋಬೇಕು. ಈ ಜೋಡಿ ದೀಪನ ವಿಶೇಷವಾಗಿ ಭೀಮ್ ಅಮಾವಾಸ್ಯೆ ದಿನ ಹಚ್ಚೋದ್ರಿಂದ ದೀಪಗಳನ್ನ ಶಿವ ಪಾರ್ವತಿಯ ಸ್ವರೂಪ ಅಂತ ಹೇಳಿ ಅಂದ್ಕೊಂಡು ಮನಸ್ಸಲ್ಲಿ ಶಿವ ಪಾರ್ವತಿನ ನೆನೆಸ್ಕೊಂಡು ದೀಪಗಳನ್ನ ಹಚ್ಚಿ ಪೂಜೆನ ಮಾಡ್ಕೋಬೇಕು. ಪೂಜೆನ ಮಾಡಿಕೊಂಡು ಆದಮೇಲೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಏಳ್ಗೆ ಅನ್ನೋದು ಕಾಣಲಿ ಅಂತ ಹೇಳಿ ಶಿವ ಪಾರ್ವತಿಗೆ ಸಂಕಲ್ಪನ ಮಾಡ್ಕೋಬೇಕು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸ್ದಾಗಿ ವಿಡಿಯೋಗಳನ್ನ ನೋಡ್ತಿರ್ತೀರ, ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.